ನಮಸ್ಕಾರ ಎಲ್ರಿಗೂ ತಮಗೆಲ್ಲರಿಗೂ ಸ್ಪರ್ಧಾ ಕಾಲಾಗ್ನಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ನಾನು ಮಹಾಂತೇಶ್ ಸಿಟಗಿ. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಮೊನ್ನೆ ತಾನೇ ಬಿಟ್ಟಿರ್ತಕ್ಕಂಥ ಏನು ಒಂದು CR, DR ಮತ್ತು ಸಿವಿಲ್ PC ಸಂಬಂಧಪಟ್ಟಂತೆ ನಾನ್ ಎಚ್ ಕೆ 1:1 ಕಟ್ ಆಫ್ ಲಿಸ್ಟನ್ನು ಏನು ಬಿಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನಾವು ಮೊದಲೇ ಒಂದು ವಿಡಿಯೋನ ಮಾಡಿದ್ವಿ. ಅಂದರೆ ಎಕ್ಸಾಮ್ ತದನಂತರದಲ್ಲಿ ನಾವು ಒಂದು ವಿಡಿಯೋನ ಮಾಡಿದ್ವಿ. ಎಷ್ಟು ಕಟ್ ಆಫ್ ನಿಲ್ಬೋದು ಎಂಬುದರ ಬಗ್ಗೆ ಕೆಲವೊಂದಿಷ್ಟು ವಿಡಿಯೋನ ಮಾಡಿದ್ವಿ. CR, DRದು ಮಾಡಿದ್ವಿ, ಹಾಗೆ ಸಿವಿಲ್ದು ಕೂಡ ಮಾಡಿದ್ವಿ. ನಾವು ಹೇಳಿದ ಪ್ರಕಾರ ಏನು ನಾವು ಎಷ್ಟು ಕಟ್ ಆಫ್ ಲಿಸ್ಟ್ ಬಗ್ಗೆ ನಾನು ಮಾಹಿತಿಯನ್ನು ನೀಡಿದ್ದೆ, ಹಾಗೆ ಈಗ ಎಷ್ಟು ಕಟ್ ಆಫ್ ನಿಂತಿದೆ, ಹಾಗೆ ನಾವೇನು ಹೇಳಿದ್ವಿ, ಹಾಗೆ ಆಗಿದ್ದು ಏನೆಂಬುದ್ರ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಯನ್ನು ನೋಡೋಣ. ಹಾಗೆ ಈ ಒಂದು CR, DR ಮತ್ತು ಸಿವಿಲ್ PC ನಾನ್ ಎಚ್ ಕೆ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಸೆಕೆಂಡ್ ಲಿಸ್ಟ್ ಬಿಡುವ ಸಾಧ್ಯತೆ ಇದೆಯಾ, ಹಾಗೆ 1:1 ಆಯ್ಕೆಯಾದಂಥ ಅಭ್ಯರ್ಥಿಗಳು ನೆಕ್ಸ್ಟ್ ಏನು ಮಾಡಬೇಕು ಎಂಬುದರ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೋಡೋಣ ಅಂತ ಹೇಳ್ತೀನಿ. ಸ್ನೇಹಿತರೆ, ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡೋಣ ಅಂತ ಹೇಳ್ತೀನಿ. ಸ್ನೇಹಿತರೆ, ಮೊದಲನೇದಾಗಿ ಈ ಒಂದು CR, DR ಆಗಿರ್ಬೋದು, ಹಾಗೆ ಸಿವಿಲ್ PC ನಾನ್ ಎಚ್ ಕೆ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ 1:1 ಲಿಸ್ಟ್ನಲ್ಲಿ ಆಯ್ಕೆಯಾದಂಥ ಎಲ್ಲ ಮುಂದಿನ ಪೊಲೀಸ್ ಯುವ ಅಧಿಕಾರಿಗಳಿಗೆ ತಮಗೆಲ್ಲರಿಗೂ ಅಭಿನಂದನೆಗಳನ್ನು ತಿಳಿಸ್ತೀನಿ. ತಮಗೆಲ್ಲರಿಗೂ ಕಂಗ್ರಾಚುಲೇಷನ್ ಅಂತ ಹೇಳ್ತಾ, ಸ್ನೇಹಿತರೆ ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ನೋಡ್ತಾ ಹೋದರೆ, ಸ್ನೇಹಿತರೆ ಈ ಒಂದು ಸಿವಿಲ್ ಕಟ್ ಆಫ್ ಲಿಸ್ಟ್ ಏನಿದೆ 1:1 ಲಿಸ್ಟ್ಗೆ ಸಂಬಂಧಪಟ್ಟಂತೆ ನಾವು ಏನು ಹೇಳಿದ್ವಿ, ಹಾಗೆ ನಿಂತಿದ್ದು ಏನೆಂಬುದರ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿ ನೋಡೋಣ. ಸ್ನೇಹಿತರೆ, ಈ ಒಂದು ಕಟ್ ಆಫ್ ಲಿಸ್ಟ್ಗೆ ಸಂಬಂಧಪಟ್ಟಂತೆ ನಾನು ಮೊದಲೇ ಕೂಡ ಇನ್ನು ಹೇಳಿದ್ದೆ. ಕೆಲವೊಂದಷ್ಟು ಡಿಸ್ಟಿಕ್ಕಲ್ಲಿ ಹಾಯು ಕೂಡ ಆಗ್ಬೋದು, ಅಂದರೆ 1 ಮಾರ್ಕ್ಸ್ ಅಥವಾ 2 ಮಾರ್ಕ್ಸ್ ಜಾಸ್ತಿನೂ ಕೂಡ ಆಗ್ಬೋದು, ಹಾಗೆ ಕೆಲವೊಂದಷ್ಟು ಡಿಸ್ಟಿಕ್ದಲ್ಲಿ ಕಡಿಮೆನೂ ಕೂಡ ಆಗ್ಬೋದು ಅಂತ ಹೇಳಿದ್ದೆ. ಹಾಗೆ ನಾನು ಹೇಳಿದ್ದೇ ಸತ್ಯ ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಸತ್ಯಕ್ಕೆ ಹತ್ತಿರವಾಗಿರ್ತದೆ ಅಂತ ಹೇಳ್ತಾ, ಸ್ನೇಹಿತರೆ ಹಾಗಾದರೆ ಸಿವಿಲ್ ಕಟ್ ಆಫ್ ಲಿಸ್ಟಲ್ಲಿ ನಾನು ಏನು ಹೇಳಿದ್ವಿ, ಹಾಗೆ ಎಷ್ಟಕ್ಕೆ ನಿಂತಿದೆ ಅಂತ ಕೆಲವೊಂದಿಷ್ಟು ಮಾಹಿತಿಯನ್ನು ನಾವು ನೋಡ್ತಾ ಹೋದರೆ, ಸ್ನೇಹಿತರೆ GM ಅಲ್ಲಿ ನಾವು ತೆಗೆದುಕೊಂಡಾಗ GM ಅಲ್ಲಿ ನಾನು ಏನಂತ ಹೇಳಿದೆ ಅಂದರೆ 73ದಿಂದ 77 ಮಟ್ಟ ನಿಲ್ಲುತ್ತೆ ಅಂತ ಹೇಳಿದೆ. ಮೆನ್ ಕಟ್ ಆಫ್ ಲಿಸ್ಟನ್ನು ಮಾತಾಡ್ತಾ ಇದ್ವಿ. ಫೈನಲ್ ಆಗಿ ನಿಂತಿದ್ದು ಎಷ್ಟು ಅಂತಂದರೆ 73ಯಲ್ಲಿ GM ಅದರ್ ಮೇಲ್ಗೆ ನಿಂತಿದೆ. ಹಾಗೆ ಇನ್ನು 2A ಅಲ್ಲಿ ನೋಡೋದಾದರೆ 69 to 73 ಅಂತ ಹೇಳಿದ್ದೆ. 70.75 ನಿಂತಿದೆ. ಹಾಗೆ ಇನ್ನು 3A ಅಲ್ಲಿ ನೋಡೋದಾದರೆ 70ದಿಂದ 74 ನಿಲ್ಲುತ್ತೆ ಅಂತ ಹೇಳಿದ್ದೆ. ಆದರೆ ಎಷ್ಟು ನಿಂತಿದೆ ಅಂತಂದರೆ 71.75 ನಿಂತಿದೆ. ಹಾಗೆ ಇನ್ನು 3B ನೋಡೋದಾದರೆ 72 to 76 ನಿಲ್ಲುತ್ತೆ ಅಂತ ಹೇಳಿದ್ದೆ. 72 ನಿಂತಿದೆ. ಇನ್ನು ST ಕಟ್ ಆಫ್ ನೋಡೋದಾದರೆ 71 to 73 ನಿಲ್ಲುತ್ತೆ ಅಂತ ಹೇಳಿದ್ದೆ. 69.75 ಅಂತ 75 ನಿಂತಿದೆ. ಹಾಗೆ ಇನ್ನು ಕ್ಯಾಟಗರಿ 1ರಲ್ಲಿ ನೋಡೋದಾದರೆ 69ರಿಂದ 74 ಮಟ್ಟ ನಿಲ್ಲುತ್ತೆ ಅಂತ ಹೇಳಿದೆ. 71.25 ನಿಂತಿದೆ. ಇನ್ನು 2Bಯಲ್ಲಿ ನೋಡೋದಾದರೆ 67ರಿಂದ 71 ಅಂತ ಹೇಳಿದ್ದೆ, ಅದರಲ್ಲಿ 66.25 ನಿಂತಿದೆ. ಇನ್ನು SC ಕ್ಯಾಟಗರಿನ ತೆಗೆದುಕೊಂಡಾಗ 65 to 70 ನಿಲ್ಲುತ್ತೆ ಅಂತ ಹೇಳಿದೆ. ಇದರಲ್ಲಿ 68.25 ನಿಂತಿದೆ. ಹಾಗೇನೆ PDPನ ತೆಗೆದುಕೊಂಡಾಗ PDPಯಲ್ಲಿ ಏನಾಗುತ್ತೆ ಅಂದರೆ ST ಕಾಸ್ಟು ಆಗಿರ್ಬೋದು, ಮತ್ತು 3B ಆಗಿರ್ಬೋದು, ಕ್ಯಾಟಗರಿ 1 ಆಗಿರ್ಬೋದು, 2B ಆಗಿರ್ಬೋದು, ಬೇರೆ ಬೇರೆ ಇರತಕ್ಕಂಥ ಕಾಸ್ಟ್ಗಳಿಗೆ ಸಪ್ರೇಟಾಗಿ PDP ಇರ್ತದೆ. ಟೋಟಲಾಗಿ ಒಂದು PDPನ ನಾವು ತೆಗೆದುಕೊಂಡಾಗ 66.50 ಏನಿದೆ, 66 to 50 ಆದರೂ ಈ ಒಂದು PDPಯಲ್ಲಿ ಕೂತಿದ್ದಾರೆ. ನಾನು ಎಷ್ಟು ಹೇಳಿದೆ ಅಂದರೆ 64ರಿಂದ 68ವರೆಗೂ ನಿಲ್ಲುತ್ತೆ ಅಂತ ಹೇಳಿದೆ. ಹಾಗೆ ಇನ್ನು ಎಕ್ಸ್ ಸರ್ವಿಸ್ ಮ್ಯಾನ್ ತೆಗೆದುಕೊಂಡಾಗ ಎಕ್ಸ್ ಸರ್ವಿಸ್ ಮ್ಯಾನಲ್ಲಿ 45ರಿಂದ 50 ನಿಲ್ಲುತ್ತೆ ಅಂತ ಹೇಳಿದೆ. ಎಕ್ಸ್ ಸರ್ವಿಸ್ ಮ್ಯಾನಲ್ಲೂ ಕೂಡ ಏನಾಗಿದೆ ಅಂತಂದರೆ ಈ ರೀತಿಯಾದಂಥ GM ಮತ್ತು ಇವೇನು ಕಾಸ್ಟ್ಗಳ ಲಿಸ್ಟ್ ಇದೆ, ಈ ರೀತಿಯಾದಂಥ ಲಿಸ್ಟ್ಗಳಲ್ಲಿ ಕೂಡ ಎಕ್ಸ್ ಸರ್ವಿಸ್ ಮ್ಯಾನ್ಗಳಲ್ಲಿ ಬರುತ್ತೆ. ಕೊನೆಯದಾಗಿ ಎಷ್ಟು ನಿಂತಿದೆ ಅಂತಂದರೆ SC ಕ್ಯಾಟಗರಿಯಲ್ಲಿ ಎಕ್ಸ್ ಸರ್ವಿಸ್ ಮ್ಯಾನ್ಗಳಲ್ಲಿ 42.5 ನಿಂತಿದೆ ಅಂತ ಹೇಳ್ತೀನಿ. ಸ್ನೇಹಿತರೆ, ನೀವು ಎಲ್ಲವನ್ನು ಇಲ್ಲಿ ನೋಡ್ಕೋಬೋದು. ನಾನು ಎಷ್ಟು ಹೇಳಿದ್ದೆ, ಎಷ್ಟಕ್ಕೆ ನಿಂತಿದೆ ಅಂತ ತಾವೆಲ್ಲರೂ ನೋಡ್ಕೋಬೋದು. ಇನ್ನು ನೆಕ್ಸ್ಟ್ ನೋಡಿದ್ರೆ, ಇನ್ನು ಕಟ್ ಆಫ್ ವುಮೆನ್ ಲಿಸ್ಟನ್ನು ನೋಡಿದರೆ ಮಹಿಳಾ ಅಭ್ಯರ್ಥಿಗಳದ್ದು 65 ಅಂತ ಹೇಳಿದೆ. GM 65 to 67 ಅಂತಿದೆ ಹೇಳಿದ್ದೆ. 64.75 ನಿಂತಿದೆ. ಇನ್ನು 3Aಯಲ್ಲಿ ನೋಡೋದಾದರೆ 62 to 66 ನಿಲ್ಲುತ್ತೆ ಅಂತ ಹೇಳಿದ್ದೆ. 64.25 ನಿಂತಿದೆ. ಇನ್ನು 3Bಯಲ್ಲಿ ನೋಡೋದಾದರೆ 64.66 ಅಂತ ಹೇಳಿದ್ದೆ. 63.5 ನಿಂತಿದೆ. ಹಾಗೆ ಇನ್ನು ಕ್ಯಾಟಗರಿ 1ಅನ್ನು ತೆಗೆದುಕೊಂಡಾಗ 62 to 64 ಅಂತ ಹೇಳಿದೆ. ಹಾಗೆ 63.25 ನಿಂತಿದೆ. ಇನ್ನು 2Aಯಲ್ಲಿ ನೋಡಿದಾಗ 61 to 63 ಅಂತ ಹೇಳಿದೆ. 62.25 ನಿಂತಿದೆ. ಇನ್ನು 2Bಯಲ್ಲಿ ನೋಡಿದಾಗ 60 to 63 ಅಂತ ಹೇಳಿದೆ. 53.50 ನಿಂತಿದೆ. ಇನ್ನು SC ಕ್ಯಾಟಗರಿಯನ್ನು ತೆಗೆದುಕೊಂಡಾಗ 58 to 60 ಅಂತ ಹೇಳಿದೆ. 61.25 ನಿಂತಿದೆ. ಇನ್ನು ST ಕ್ಯಾಟಗರಿ ತೆಗೆದುಕೊಂಡಾಗ 63 to 65 ಅಂತ ಹೇಳಿದೆ. ಹಾಗೆ 63ಗೆ ನಿಂತಿದೆ. ಇನ್ನು PDPನ ತೆಗೆದುಕೊಂಡಾಗ ಓವರಾಲ್ ಆಗಿ 57ರಿಂದ 61 ಅಂತ ಹೇಳಿದ್ದೆ. ಇದರಲ್ಲಿ 52 PDP ಕುಂತಿದೆ. ಹಾಗೆ ಇನ್ನು ನೋಡೋದಾದರೆ ಸ್ನೇಹಿತರೆ, ಈ ಎಲ್ಲ ಲಿಸ್ಟ್ಗಳು ಹಾಗೆ ಹೇಳಿದಾಗೆ ಸಿವಿಲಲ್ಲಿ ಹೇಳಿರ್ತಕ್ಕಂಥ ಲಿಸ್ಟ್ ಯಾವುದು ಅಂತಂದರೆ ಬೆಂಗಳೂರು ಸಿಟಿನ ನಾನು ತೆಗೆದುಕೊಂಡಿದ್ದೀನಿ. ಇಲ್ಲಿ ಹಲವಾರು ಡಿಸ್ಟ್ರಿಕ್ಟ್ಗಳಿದ್ದಾವೆ, ಹಾಗೆ ಸಿಟಿಯಲ್ಲಿದ್ದಾವೆ. ಆದರೆ ಓವರಾಲ್ ಆಗಿ ಅತಿ ಹೆಚ್ಚು ಅಭ್ಯರ್ಥಿಗಳು ಬೆಂಗಳೂರು ಸಿಟಿ ಹಾಗೆ ಬೆಂಗಳೂರಲ್ಲಿ ಬರೋದ್ರಿಂದ
ಸೊ ನಾ ಏನು ಮಾಡಿದ್ದೇನೆ ಅಂತಂದರೆ ಇಲ್ಲಿ ಬೆಂಗಳೂರು ಸಿಟಿಯ ಲಿಸ್ಟನ್ನು ತೆಗೆದುಕೊಂಡು ಆಗಲೇ ಹೇಳಿರ್ತಕ್ಕಂಥ ಸಿವಿಲ್ ಕೂಡ ಸೊ ಬೆಂಗಳೂರು ಲಿಸ್ಟ್ ಆಗಿದೆ. ಸೊ ಇದು ಕೂಡ CRDRದು ಇದು ಕೂಡ ಬೆಂಗಳೂರು ಸಿಟಿ ಆಗಿದೆ. ಸೊ ನಾ ಏನು ಮಾಡ್ಬೋದು ಅಂತಂದರೆ ಇಲ್ಲಿ ನಾನು ಎಷ್ಟು ಮೆರಿಟನ್ನು ಹೇಳಿದ್ದೆ ಸೊ ಅದೇ ರೀತಿಯಾಗಿರ್ತಕ್ಕಂಥ ಮೆರಿಟ್ ಯಾವ ಇದು ಡಿಸ್ಟ್ರಿಕ್ಟಲ್ಲಿ ನಿಂತಿದೆ ಸೊ ಅದೇ ಮೆರಿಟನ್ನು ಬಂದು ನಾವು ಇಲ್ಲಿ ಹಾಕ್ಬೋದು. ಬಟ್ ನಾನು ಹಾಗೆ ಮಾಡಲ್ಲ. ಸೊ ಯಾಕೆ ಅಂತಂದರೆ ಸೊ ಬೆಂಗಳೂರಲ್ಲಿ ಆನ್ ಆ್ಯಂಡ್ ಎವರೇಜ್ ಆಗಿ ಸೊ ಏನು ಬೆಂಗಳೂರು ಡಿಸ್ಟ್ರಿಕ್ಟಲ್ಲಿ ಅತಿ ಹೆಚ್ಚು ಅಭ್ಯರ್ಥಿಗಳು ಬಂದಾಗ ನಾನು ಅದೇ ಒಂದು ಉದ್ದೇಶ ಏನು ಇಟ್ಕೊಂಡು ಸೊ ಈ ಒಂದು ವಿಡಿಯೋನ ಮಾಡಿದ್ದೆ. ಅಂದರೆ CRDR ಏನು ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಕಟ್ ಆಫ್ ಲಿಸ್ಟ್ಗೆ ಸಂಬಂಧಪಟ್ಟಂತೆ ವಿಡಿಯೋನ ಮಾಡಿದ್ದೆ. ಸೊ ಅದೇ ರೀತಿಯಾಗಿ ನಾನು ಈಗಲೂ ಕೂಡ ಅದನ್ನೇ ಹೇಳ್ತಾ ಇದ್ದೀನಿ. ಸೊ ಬೆಂಗಳೂರು ಸಿಟಿಗೆ ಸಂಬಂಧಪಟ್ಟಂತೆ ಸೊ ಕಟ್ ಆಫನ್ನು ಮಾಡಿದೆ. ಸೊ ಅದೇ ರೀತಿಯಾಗಿ ಆ ಒಂದು ಬೆಂಗಳೂರು ಸಿಟಿಯಲ್ಲಿ ಎಷ್ಟು ನಿಂತಿದೆ ಅಂತ ನೋಡ್ತಿದ್ದೆ. ಹಾಗಾದರೆ ಇನ್ನು CRDRಗೆ ಸಂಬಂಧಪಟ್ಟಂತೆ ನಾನು ಕಟ್ ಆಫ್ ಎಷ್ಟು ನಿಲ್ಲುತ್ತೆ ಅಂತ ಹೇಳಿದ್ದೆ. ಹಾಗಾದರೆ ಎಷ್ಟು ನಿಂತಿದೆ ಅಂತ ನೋಡೋದಾದರೆ ಸ್ನೇಹಿತರೆ ಸೊ GMಲ್ಲಿ ನಾನು ಹೇಳಿದ್ದು 74 to 79 ಅಂತ ಹೇಳಿದೆ. ಆದರೆ 80 ಮಾರ್ಕ್ಸ್ ನಿಂತಿದೆ. ಅಂದರೆ 1 ಮಾರ್ಕ್ಸ್ ಜಾಸ್ತಿ ಆಗಿದೆ. ಸೊ ಆಗಲೇ ಹೇಳಿದಾಗೆ 1 ರಿಂದ 2 ಮಾರ್ಕ್ಸ್ ಹೆಚ್ಚು ಕಡಿಮೆನೂ ಆಗ್ಬೋದು ಅಂತ ಹೇಳಿದ್ದೆ. ಸೊ 1 ಮಾರ್ಕ್ಸ್ ಏನಾಗಿದೆ ಅಂತಂದರೆ ಸೊ ಜಾಸ್ತಿ ಆಗಿದೆ. ಆದರೆ ಸಿವಿಲಲ್ಲಿ ತೆಗೆದುಕೊಂಡಾಗ ಸೊ ನಾನು ಏನು ಹೇಳಿದ್ನಲ್ಲ ಸೊ ಅದು ಅಂಡ್ ಎವರೇಜಲ್ಲಿದೆ. ಅಂದರೆ ಅದಕ್ಕಿಂತ ಜಾಸ್ತಿ ಏನು ಹೋಗಿಲ್ಲ. ಅದಕ್ಕಿಂತ ಕಡಿಮೆ ಇದೆ ಕಡೆ, ಆದರೆ ಜಾಸ್ತಿ ಆಗಿಲ್ಲ. ಸೊ CRDRಲ್ಲಿ ಏನಾಗಿದೆ ಅಂತಂದರೆ ಸೊ ನಾನು ಹೇಳಿದ್ದಕ್ಕಿಂತ ಸೊ 1 ಮಾರ್ಕ್ಸು 2 ಮಾರ್ಕ್ಸು ಈ ರೀತಿಯಾಗಿ ಏನಾಗಿದೆ ಸ್ವಲ್ಪ ಜಾಸ್ತಿ ಆಗಿದೆ ಅಂತ ಹೇಳ್ತೀನಿ. ಇನ್ನು 2Aಯಲ್ಲಿ ಹೇಳಿದಾಗ 71 ರಿಂದ 74 ಅಂತ ಹೇಳಿದೆ. ಆದರೆ 76 ನಿಂತಿದೆ ಸ್ನೇಹಿತರೆ. ಇನ್ನು 3Aನ ತೆಗೆದುಕೊಂಡಾಗ 72 75 ಅಂತ ಇದೆ, 77 ನಿಂತಿದೆ. ಇನ್ನು 3B ತೆಗೆದುಕೊಂಡಾಗ 78 ಅಂತ ಹೇಳಿದೆ, 78.25 ನಿಂತಿದೆ. ಇನ್ನು ST ಕ್ಯಾಟಗರಿ ತೆಗೆದುಕೊಂಡಾಗ ಸೊ 75 ಹೇಳಿದ್ದೆ, 76.25 ನಿಂತಿದೆ. ಹಾಗೆ ನಾನು ಕ್ಯಾಟಗರಿಯನ್ನು ತೆಗೆದುಕೊಂಡಾಗ 75 ಅಂತ ಹೇಳಿದೆ, ಸೊ 78 ನಿಂತಿದೆ. ಸೊ 2Bಯಲ್ಲಿ ತೆಗೆದುಕೊಂಡಾಗ 73 ಅಂತ ಹೇಳಿದೆ, 72.75 ನಿಂತಿದೆ. ಇನ್ನು SC ಕ್ಯಾಟಗರಿ ತೆಗೆದುಕೊಂಡಾಗ 71 ಅಂತ ಹೇಳಿದೆ, 73 ನಿಂತಿದೆ. ಹಾಗೆ PDPನ ತೆಗೆದುಕೊಂಡಾಗ 71 ಅಂತ ಹೇಳಿದೆ, ಸೊ 73 ಆಗಿದೆ. ಇನ್ನು ಎಕ್ಸ್ ಸರ್ವಿಸ್ ಮೆನ್ ಅಂತ ತೆಗೆದುಕೊಂಡಾಗ ಸೊ ಎಕ್ಸ್ ಸರ್ವಿಸ್ ಮೆನ್ ನಾನು ಹೇಳಿರಲಿಲ್ಲ. ಸೊ ಎಕ್ಸ್ ಸರ್ವಿಸ್ ಮೆನ್ GMಲ್ಲಿ 55 ಕುಂತಿದೆ. ಹಾಗೆ SC ಕ್ಯಾಟಗರಿಯಲ್ಲಿ 29 ನಿಂತಿದೆ ಸ್ನೇಹಿತರೆ. ಸೊ ಒಟ್ಟಾರೆಯಾಗಿ ಸೊ ನಾನು ಹೇಳಿರ್ತಕ್ಕಂಥ ಏನು ಲಿಸ್ಟ್ ಕಟ್ ಆಫ್ ಲಿಸ್ಟ್ ಮಾಡಿದ್ದೆ ವಿಡಿಯೋ ಎಕ್ಸಾಮ್ ತದನಂತರದಲ್ಲಿ ಸೊ ಆ ಒಂದು ಲಿಸ್ಟನ್ನು ತೆಗೆದುಕೊಂಡಾಗ ಸೊ ಸಿವಿಲ್ ಏನಿದೆ ಅಂತಂದರೆ ಸೊ ನಾನು ಹೇಳಿರ್ತಕ್ಕಂಥ ಏನು ಕಟ್ ಆಫ್ ಲಿಸ್ಟ್ ವಿಡಿಯೋ ಮಾಡಿದ್ದೆ ಸೊ ಎಷ್ಟು ಆಗ್ಬೋದು ಅಂತ. ಸೊ ಅದರಲ್ಲಿ ಏನಾಗಿದೆ ಅಂತಂದರೆ ಸೊ ಅದಕ್ಕಿಂತ ಕಡಿಮೆನೇ ನಿಂತಿದೆ. ಹಾಗೆ ಇನ್ನು CRDR ಕಟ್ ಆಫ್ ಲಿಸ್ಟನ್ನು ತೆಗೆದುಕೊಂಡಾಗ ಸೊ ಅದಕ್ಕಿಂತ ಜಾಸ್ತಿ ಎಷ್ಟಪ್ಪ ಅಂದರೆ ಸೊ 1 ಮಾರ್ಕ್ಸು 2 ಮಾರ್ಕ್ಸು ಏನಾಗಿದೆ ಅಂತಂದರೆ ಸೊ ವೇರಿಯೇಷನ್ ಆಗಿದೆ. ಸೊ 1 ಮಾರ್ಕ್ಸ್ 2 ಮಾರ್ಕ್ಸು ಆಗ್ಬೋದು. ಕೆಲವೊಂದಿಷ್ಟು ಡಿಸ್ಟ್ರಿಕ್ಟಲ್ಲಿ CRDR ಇದಕ್ಕಿಂತನೂ ಕೂಡ ಕಡಿಮೆ ನಿಂತಿದೆ. ಸೊ ಈಗೇನು ಹೇಳಿದ್ದೀನಲ್ಲ ಸೊ ಇದಕ್ಕಿಂತನೂ ಕಡಿಮೆ ನಿಂತಿದೆ. ಸೊ ಆ ಒಂದು ಕಟ್ ಆಫ್ ಲಿಸ್ಟನ್ನು ತೆಗೆದುಕೊಂಡಾಗ ಸೊ ನಾನು ಹಾಕಿ ಮಾಡ್ಬೋದಿತ್ತು. ಆದರೆ ನನಗೆ ಅದು ಅವಶ್ಯಕತೆ ಇಲ್ಲ. ಬಟ್ ಒಂದು ಎವರೇಜ್ ಆಗಿ ಬೆಂಗಳೂರು ಸಿಟಿಯಲ್ಲಿ ಹೆಚ್ಚು ಅಭ್ಯರ್ಥಿಗಳಿಂದ ಸೊ ಅದನ್ನು ನಾನು ತೆಗೆದುಕೊಂಡು ಮಾಡ್ತಾ ಇದ್ದೀನಿ. ಸೊ ಹಾಗಾದರೆ ಇನ್ನು ನೆಕ್ಸ್ಟ್ ನೋಡ್ತಾ ಹೋಗೋದಾದ್ರೆ ಸ್ನೇಹಿತರೆ ಸೊ ಸೆಕೆಂಡ್ ಲಿಸ್ಟ್ ಬಿಡುವ ಸಾಧ್ಯತೆ ಇದೆಯಾ ಸ್ನೇಹಿತರೆ? ಸೊ ಹಲವಾರು ಜನ ಅಭ್ಯರ್ಥಿಗಳು ಕೂಡ ಕೇಳ್ತಾ ಇದ್ರಿ. ಸೊ ಏನು ಆಯ್ಕೆ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಕೂಡ ಸರ್ ಹಿಂಗಾಗಿದೆ, ಸೊ 0.25 ಹೋಗಿದೆ, 0.50 ಅಲ್ಲಿ ಹೋಗಿದೆ. ಈ ರೀತಿಯಾಗಿರ್ತಾ ಹಲವಾರು ಅಭ್ಯರ್ಥಿಗಳು ಮೆಸೇಜ್ ಮಾಡಿ ಸೊ ಕಾಲ್ ಮಾಡಿ ಕೇಳ್ತಾ ಇದ್ರಿ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ನೋಡೋದಾದರೆ ಸ್ನೇಹಿತರೆ ಸೊ ಈಗಾಗಲೇ ಹೇಳಿದಾಗೆ ಏನಿದೆ ಅಂತಂದರೆ ಸೊ ಸಿವಿಲ್ ಇದೆ, ಸಿವಿಲ್ ಇತ್ತು. ಹಾಗೆ ಮತ್ತು ಇದು CRDR ಇದೆ, CR ಮತ್ತು ಸೊ DR ಇದೆ. ಸೊ ನೆಕ್ಸ್ಟ್ ಇರ್ತಕ್ಕಂಥದ್ದು PSI ಕೂಡ ಇದೆ. ಇನ್ನು ನೆಕ್ಸ್ಟ್ ಇರ್ತಕ್ಕಂಥದ್ದು ಸೊ ವಿಲೇಜ್ ಅಕೌಂಟೆಂಟ್ ಕೂಡ ಇದೆ. ಸೊ PDO ಇದೆ. ಸೊ ಎಲ್ಲವೂ ಕೂಡ ಮುಂದಿನ ಇರ್ತಕ್ಕಂಥ ಪರೀಕ್ಷೆಗಳಿವು ಇವ್ಯಾವು ಅಂತಂದರೆ ಸೊ PSIಯಲ್ಲಿ ಇರ್ತಕ್ಕಂಥದ್ದು ಸೊ ಮುಂದೆ ಇರ್ತಕ್ಕಂಥ ಪರೀಕ್ಷೆಗಳು. ಆದರೆ ಈ ಒಂದು ಸಿವಿಲ್ ಆಗಿರ್ಬೋದು CRDRಲ್ಲಿ ಏನಾಗಿದೆ ಅಂತಂದರೆ ಸೊ ಒಂದೇ ಅಭ್ಯರ್ಥಿ ಎರಡೂ ಕೂಡ ಸೆಲೆಕ್ಷನ್ ಆಗಿದ್ದಾನೆ. ಸೊ ಒಬ್ಬೇ ಅಭ್ಯರ್ಥಿ ಏನಾಗಿದೆ ಅಂತಂದರೆ ಸೊ ಎರಡೂ ಕೂಡ ಸೆಲೆಕ್ಷನ್ ಆಗಿದ್ದಾನೆ. ಹಾಗೆ ಮುಂಬರುವಂಥ ಏನು PSI 545 ಸೊ 545 ಅಂತ ಬರೆದಂಥ ಅಭ್ಯರ್ಥಿಗಳು ಕೂಡ ಈ ಒಂದು ಸಿವಿಲ್ ಮತ್ತು CRDR ಲಿಸ್ಟಲ್ಲಿ ಇರೋದ್ರಿಂದ ಸೊ ನೆಕ್ಸ್ಟ್ ವಿಲೇಜ್ ಅಕೌಂಟೆಂಟು ಮತ್ತು PDO ಸೊ ಈ ರೀತಿಯಾಗಿರ್ತಕ್ಕಂಥ ಅವ್ರು ಎಕ್ಸಾಮ್ ಬರ್ಕೊಂಡು ಮತ್ತು ನೆಕ್ಸ್ಟು ಕೂಡ ಹೋಗ್ಬೋದು. ಆದರೆ ಇಲ್ಲಿ ನಾನು ಹೇಳೋದಾದರೆ ಈ ಸಿವಿಲ್ ಮತ್ತು CRDR ಬರೆದವ್ರು ಏನಾಗುತ್ತೆ ಅಂತಂದರೆ ಸೊ 2 ಹುದ್ದೆಯಲ್ಲಿ ಆಯ್ಕೆಯಾದಂಥ ಅಭ್ಯರ್ಥಿಗಳು ಸೊ 2 ಹುದ್ದೆಯಲ್ಲಿ ಇರ್ತಕ್ಕಂಥ ಅಭ್ಯರ್ಥಿಗಳು ಕೇವಲ ಒಂದೇ ಹುದ್ದೆಗೆ ಹೋಗಬೇಕಾಗ್ತದೆ. ಸೊ ಆ ಒಂದು ರೀತಿಯಿಂದ ಏನಾಗುತ್ತೆ ಅಂತಂದರೆ ಯಾವ್ದಾದ್ರು ಒಂದು ಹುದ್ದೆಗೆ ಸೊ ಲೆಟರನ್ನು ಬರ್ಕೊಟ್ಟು ಅವ್ರು ಏನು ಮಾಡ್ತಾರೆ ಅಂತಂದರೆ ಸರ್ ನಾನು ಸೇರಲ್ಲ ಅಂತ ಹೇಳಿ ಬರ್ಕೊಟ್ಟು ಸೊ ಯಾವ್ದಾದ್ರು ಒಂದು ಹುದ್ದೆಗೆ ಹೆಸರಿಂದ ಸೊ ಉಳ್ಕಿದಕ್ಕಿಂತ ಏನು ಖಾಲಿ ಹುದ್ದೆಗಳಿರ್ತವೆ ಸೊ ಅವುಗಳಿಗೆ ಏನು ಮಾಡ್ತಾರೆ ಅಂತಂದರೆ ಸೊ ಸೆಕೆಂಡ್ ಲಿಸ್ಟ್ ಬಿಡ್ತಾರೆ. ಸೊ ಸೆಕೆಂಡ್ ಲಿಸ್ಟ್ ಯಾವಾಗ ಬಿಡ್ತಾರೆ ಅಂತಂದರೆ ಸೊ ಯಾರು ಈ ಒಂದು ಹುದ್ದೆಗೆ ಅಂದರೆ 1:1 ಹುದ್ದೆಗೆ ಯಾರು ಆಯ್ಕೆ ಆಗಿರ್ತಾರಲ್ಲ ಸೊ ಅವರು ಒಂದು 1:1 ಹುದ್ದೆಗೆ ಯಾರು ಆಯ್ಕೆ ಆದವರು ಸೊ ಮೆಡಿಕಲ್ ಹೋಗ್ಬೋದು. ಅಥವಾ ಮೆಡಿಕಲ್ ಹೋದ ನಂತರನೂ ತಮಗೆ ನಾವು ಸರ್ ಈ ಒಂದು ಪೋಸ್ಟ್ಗೆ ಬರಲ್ಲ ಅಂತ ಹೇಳಿ ಒಂದು ಲೆಟರ್ ಬರ್ಕೊಟ್ಟಾಗ ಅವ್ರು ಏನು ಮಾಡ್ತಾರೆ ಅಂತಂದರೆ ಸೊ ಯಾರು ಮೆಡಿಕಲ್ಗೆ ಹೋಗದೇ ಇರ್ಬೋದು. ಅಂದರೆ ಎಕ್ಸಾಂಪಲ್ ಆಗಿ ಕೆಲವೊಂದು ಕಾರಣದಿಂದ ಕೆಲವೊಂದಷ್ಟು ಅಭ್ಯರ್ಥಿಗಳು ಮೆಡಿಕಲ್ಗೆ ಹೋಗದೇ ಇರ್ಬೋದು ಅಥವಾ PSI ಆಗ್ಬೋದು. ಸೊ ಈ ರೀತಿಯಾಗಿರ್ತಕ್ಕಂಥನು PSI ಆದವರು ಕೂಡ ನೆಕ್ಸ್ಟ್ ಸುಮ್ಮನೆ ಎಕ್ಸ್ಪೀರಿಯನ್ಸ್ಗಾಗಿ ಬರೆದವರು ಕೂಡ ಇರ್ಬೋದು. ಅಂಥ ಅಭ್ಯರ್ಥಿಗಳು ಏನು ಮಾಡ್ತಾರೆ ಅಂತಂದರೆ ಸೊ ಮೆಡಿಕಲ್ಗೆ ಹೋಗೋಲ್ಲ. ಸೊ ಮೆಡಿಕಲ್ಗೆ ಹೋಗೋಲ್ಲ ಅಥವಾ ಮೆಡಿಕಲಲ್ಲಿ ಫೇಲ್ ಆದಂಥ ಅಭ್ಯರ್ಥಿಗಳು ಏನಾಗುತ್ತೆ ಅಂತಂದರೆ ಸೊ ಸೆಕೆಂಡ್ ಲಿಸ್ಟ್ ಬಿಡುವ ಸಾಧ್ಯತೆ ಇದೆ. ಸೊ ಒಂದೊಂದು ಟೈಮ್ದಲ್ಲಿ ಬೆಂಗಳೂರು ಸಿಟಿಯಲ್ಲಿ ಥರ್ಡ್ ಲಿಸ್ಟು ಕೂಡ ಬಿಟ್ಟಿದ್ದಾರೆ ಸ್ನೇಹಿತರೆ.
ಸೊ ಥರ್ಡ್ ಲಿಸ್ಟು ಕೂಡ ಬಿಟ್ಟಿದ್ದಾರೆ. ಸೊ ಸೆಕೆಂಡ್ ಲಿಸ್ಟು ಅಥವಾ ಥರ್ಡ್ ಲಿಸ್ಟು ಬಿಡುವ ಸಾಧ್ಯತೆ ಇದೆ. ಹಾಗಾದರೆ ಎಷ್ಟು ಮಾರ್ಕ್ಸ್‌ಗಳ ವೇರಿಯೇಷನ್ ಆಗ್ಬೋದು? ಈ ಒಂದು ಮೆರಿಟ್ ಬಂದಿದೆಯಲ್ಲ, ಸೊ ಈಗಾಗಲೇ ಇದೊಂದು ಮೆರಿಟ್ ಲಿಸ್ಟ್ ಹೇಳಿದ್ನ ಆಲ್ರೆಡಿ. ಅದಕ್ಕಿಂತ ಎಷ್ಟು ಕಟ್ ಆಫ್ ಕಡಿಮೆ ನಿಲ್ಲುವ ಸಾಧ್ಯತೆ ಇದೆ ಅಂತಂದರೆ, ಸೊ ಕಡಿಮೆ ಅಂದಾಜಿನ ಪ್ರಕಾರ ಸೊ 0.25 ಟು 0.50. ಸೊ 1 ಮಾರ್ಕ್ಸ್ ಅಥವಾ ಲಾಸ್ಟಾಗಿ 1 ಮಾರ್ಕ್ಸ್‌ವರೆಗೂ ಒಂದು ಕಡಿಮೆ ನಿಲ್ಲುವ ಸಾಧ್ಯತೆ ಇದೆ. ಹಾಗೆ ಇನ್ನು ಪಿ ಡಿ ಪಿನ ತೆಗೆದುಕೊಂಡಾಗ ಸ್ನೇಹಿತರೆ, ಪಿ ಡಿ ಪಿಯಲ್ಲಿ 2 ರಿಂದ 3 ಮಾರ್ಕ್ಸ್‌ವರೆಗೂ ಏನಾಗ್ಬೋದು ಅಂತಂದರೆ ಹೆಚ್ಚು ಕೂಡ ಕಡಿಮೆನೂ ಆಗ್ಬೋದು ಅಂತ ಹೇಳ್ತೀನಿ. ಸೊ ಆನ್ ಆ್ಯಂಡ್ ಎವರೇಜ್ ಆಗಿ ಏನಪ್ಪ ಅಂದರೆ 0.25 ಟು 0.50 ಏನು ಅಂಕಗಳಂತ ಕಡಿಮೆ ನಂತರ ಸೊ ಈ ಒಂದು 1:1 ಲಿಸ್ಟ್‌ನಲ್ಲಿ ಯಾರು ಹಿಂದೆ ಉಳಿದಿದ್ರೆ ಸೊ ಅವರಿಗೆ ಇನ್ನೂ ಒಂದು ಚಾನ್ಸ್ ಇದೆ. ಅಂದರೆ ಸೆಕೆಂಡ್ ಲಿಸ್ಟ್ ಬಿಡುವ ಸಾಧ್ಯತೆ ಇದೆ. ಸೆಕೆಂಡ್ ಲಿಸ್ಟ್ ಬಿಡುವ ಸಾಧ್ಯತೆ ಇದೆ ಅಂತಂದರೆ ಸೊ ಬಿಟ್ಟೇ ಬಿಡ್ತಾರೆ. ಯಾಕಂದರೆ ಆಲ್ರೆಡಿ ಸಿವಿಲು ಮತ್ತು CRDRಲ್ಲಿ ಹಲವಾರು ಅಭ್ಯರ್ಥಿಗಳು ಸೊ 2 ಲಿಸ್ಟ್‌ಗಳು ಕೂಡ ಒಬ್ಬೇ ಅಭ್ಯರ್ಥಿಗಳು ಸೆಲೆಕ್ಷನ್ ಆಗಿರುತ್ತೆ. ಹಾಗೆ ಮುಂಬರುವಂಥ PSI ಆಗಿರ್ಬೋದು, ವಿಲೇಜ್ ಅಕೌಂಟೆಂಟ್, PDO ಈ ರೀತಿಯಾಗಿರ್ತಕ್ಕಂಥ ಹುದ್ದೆಗಳಿಗೆ ಹಲವಾರು ಅಭ್ಯರ್ಥಿಗಳು ಹೋಗುವ ಸಾಧ್ಯತೆ ಇರೋದ್ರಿಂದ ಸೊ ಸೆಕೆಂಡ್ ಲಿಸ್ಟನ್ನು ಬಿಡ್ತಾರೆ. ಸೊ ಆಲ್ಮೋಸ್ಟ್ ಆಗಿ CRDRಲ್ಲಿ ಜಾಸ್ತಿ ಸೆಕೆಂಡ್ ಲಿಸ್ಟನ್ನು ಬಿಡುವ ಸಾಧ್ಯತೆ ಇರ್ತದೆ. ಸಿವಿಲಲ್ಲೂ ಕೂಡ ಬಿಡ್ತಾರೆ, ಆದರೆ ಲೇಟ್ ಆಗುತ್ತೆ. ಹಾಗಾದರೆ ಲೇಟ್ ಆಗುತ್ತೆ, ಯಾವಾಗ ಬಿಡ್ಬೋದು ಸರ್ ಈ ಒಂದು ಸೆಕೆಂಡ್ ಲಿಸ್ಟನ್ನು ಅಂತ ತೆಗೆದುಕೊಂಡಾಗ ಸ್ನೇಹಿತರೆ, ಸೊ ಈಗ ಇರ್ತಕ್ಕಂಥ ಏನು 1:1 ಅಭ್ಯರ್ಥಿಗಳೇನಿದ್ದಾರೆ ಸೆಲೆಕ್ಷನ್ ಆದವರು, ಸೊ ಅವ್ರದ್ದೇನು ಆಗಬೇಕಂದ್ರೆ ಸೊ ಮೆಡಿಕಲ್ ಆಗಬೇಕು. ಸೊ ಮೆಡಿಕಲ್ ಮುಗಿಬೇಕು. ಸೊ ಮೆಡಿಕಲ್ ಆದ ನಂತರ ಸೊ ಅವ್ರೇನಾಗಬೇಕಂದ್ರೆ ಕೆಲವೊಂದಿಷ್ಟು ಅಭ್ಯರ್ಥಿಗಳು ಮೆಡಿಕಲ್ ತದನಂತರದಲ್ಲಿ ಸಿಂಧುತ್ವ ಅಂತ ಬರುತ್ತೆ. ಸೊ ಆ ಒಂದು ಸಿಂಧುತ್ವನ ಯಾರು ಆಯ್ಕೆ ಮಾಡಿ ಅಥವಾ ಸಿಂಧುತ್ವ ಮುಗಿಸಿದ ನಂತರ ಸೊ ಎಷ್ಟು ಜನ ಅಭ್ಯರ್ಥಿಗಳು ಮೆಡಿಕಲಲ್ಲಿ ಪಾಸ್ ಆದವರು ಸಿಂಧುತ್ವನ ಮಾಡಿಸ್ಕೊಟ್ಟಿದ್ದಾರೆ ಅಥವಾ ಎಷ್ಟು ಜನ ಅಭ್ಯರ್ಥಿಗಳು ಮೆಡಿಕಲಲ್ಲಿ ಮಾಡಿಸ್ಕೊಂಡಾರೆ ಅಂತ ಮುಗಿಸ್ಕೊಂಡು ತದನಂತರದಲ್ಲಿ ಈ ಒಂದು ಸೆಕೆಂಡ್ ಲಿಸ್ಟ್ ಬಿಡುವ ಸಾಧ್ಯತೆ ಇರ್ತದೆ. ಸೊ ಯಾವಾಗ ಅಂತಂದರೆ ಈ ಒಂದು 1:1 ಲಿಸ್ಟ್ ಅಭ್ಯರ್ಥಿಗಳ ಮೆಡಿಕಲ್ ಮುಗಿಬೇಕು. ತದನಂತರದಲ್ಲಿ ಅವರ ಒಂದು ಸಿಂಧುತ್ವ ಮುಗಿದ ನಂತರ ಸೆಕೆಂಡ್ ಲಿಸ್ಟ್ ಬಿಡುವ ಸಾಧ್ಯತೆ ಇರ್ತದೆ. ಸೊ ಸೆಕೆಂಡ್ ಲಿಸ್ಟಲ್ಲಿ ಈಗಾಗಲೇ ಹೇಳಿದಾಗೆ 0.25 ಟು 0.50 ಏನಂತಂದರೆ ಮಾರ್ಕ್ಸ್‌ಗಳು ವೇರಿಯೇಷನ್ ಆಗುವ ಸಾಧ್ಯತೆ ಇದೆ ಅಂತ ಹೇಳ್ತೀನಿ. ಹಾಗಾದರೆ ಸ್ನೇಹಿತರೆ, ಇದಷ್ಟೇ ಅಲ್ಲ, ಸೆಕೆಂಡ್ ಲಿಸ್ಟಲ್ಲಿ ಕೆಲವೊಂದಿಷ್ಟು ಅಭ್ಯರ್ಥಿಗಳು 2 ರಿಂದ 3 ಮಾರ್ಕ್ಸಿಂದ ಏನಾಗಿರ್ತಾರೆ ಅಂತಂದರೆ ಸೊ ಫೇಲ್ ಆಗಿರುವಂಥ ಅಭ್ಯರ್ಥಿಗಳಿದ್ದಾರೆ. ಸೊ ಅವ್ರ ಬಗ್ಗೆ ಏನು ಟೆನ್ಷನ್ ಬೇಡ. ಸೊ ಮುಂದಿನ ಒಂದು ನೇಮಕಾತಿಗಳಿದೆ. ಸೊ ಆ ಒಂದು ಮುಂದಿನ ನೇಮಕಾತಿ ಬಗ್ಗೆ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಹಾಗೆ ಏನು PSI ಕೂಡ ಇದೆ. ಹಾಗೆ ನೆಕ್ಸ್ಟ್ ಇರ್ತಕ್ಕಂಥ ವಿಲೇಜ್ ಅಕೌಂಟೆಂಟು ಮತ್ತು PDO ಅವುಗಳು ಕೂಡ ಇದ್ದಾವೆ. ಸೊ ಅವುಗಳ ಮೇಲೆ ಸ್ಟಡಿ ಮಾಡಿ. ಸೊ ಈ ಒಂದು ಹುದ್ದೆ ಆಗಲಿಲ್ಲ ಅಂತಂದರೆ ಏನು ಪರವಾಗಿಲ್ಲ. ಕೆಲವೊಂದಷ್ಟು ಉದಾಹರಣೆಗಳಿದ್ದಾವೆ. ಏನಂತಂದರೆ ಸೊ PC ಹುದ್ದೆಗೆ ಆಯ್ಕೆ ಆಗದೆ ಸೊ PSI ಹಾಗೆ PDO, KS ಆಗಿರುವಂಥ ಎಷ್ಟೋ ಹಲವಾರು ಅಭ್ಯರ್ಥಿಗಳ ಉದಾಹರಣೆಗಳಿದ್ದಾವೆ. ಸೊ ದಯವಿಟ್ಟು ಆಗಿ ನಂದೇನು PC ಆಗಲಿಲ್ಲ ಅಂತ ಯಾವುದೇ ಕಾರಣಕ್ಕೂ ಓದೋದನ್ನು ಬಿಡೋಕ್ಕೆ ಹೋಗಬೇಡಿ. ಸೊ ಖಂಡಿತವಾಗ್ಲೂ ಕಂಟಿನ್ಯೂ ಮಾಡಿ ಓದಿ. ಸೊ PC ಆಗದಿಂದ್ರೆ ಏನಾಯಿತು, ಸೊ PSI ಇದೆ. ಸೊ ನೆಕ್ಸ್ಟ್ ವಿಲೇಜ್ ಅಕೌಂಟೆಂಟು, PDO ಇದೆ. ಸೊ ಅವುಗಳನ್ನು ಕೂಡ ಟ್ರೈ ಮಾಡಿ. ಸೊ ನೆಕ್ಸ್ಟ್ ನೋಟಿಫಿಕೇಷನ್ ಆಗುತ್ತೆ. ಸೊ ಯಾವಾಗ ಆಗುತ್ತೆ, ಎಷ್ಟಾಗುತ್ತೆ ಅನ್ನೋದ್ರ ಬಗ್ಗೆ ಸೊ ಮುಂದಿನ ಒಂದು ವಿಡಿಯೋದಲ್ಲಿ ನಾನು ನೀಡ್ತೀನಿ. ಹಾಗೆ ಇನ್ನು ಅದಕ್ಕೆ ಸಂಬಂಧಪಟ್ಟಂತೆ ನೋಡಿದರೆ ಸೊ ಏಜ್ ರಿಲ್ಯಾಕ್ಸೇಷನ್ ಸ್ನೇಹಿತರೆ, ಸೊ ವಯೋಮಿತಿಯ ಸಡಿಲಿಕೆ ಎಂಬುದ ಬಗ್ಗೆ ಅಂದರೆ ವಯೋಮಿತಿ ಸಡಿಲಿಕೆ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಗಳು ಕೇಳಿ ಬರ್ತವೆ. ಅವುಗಳ ಬಗ್ಗೆಯೂ ಕೂಡ ಸೊ ಮುಂದಿನ ಒಂದು ವಿಡಿಯೋದಲ್ಲಿ ನಾನು ಅದ್ರ ಬಗ್ಗೆ ಮಾಹಿತಿ ನೀಡ್ತೀನಿ ಅಂತ ಹೇಳ್ತಾರೆ. ಯಾವುದೂ ಕೂಡ ಯಾವುದೇ ಕಾರಣಕ್ಕೂ ಸೊ ಓದೋದನ್ನು ನಿಲ್ಸೋಕೆ ಹೋಗಬೇಡಿ. ಕಂಟಿನ್ಯೂ ಆಗಿ ಓದಿ ಅಂತ ಹೇಳ್ತೀನಿ. ಇನ್ನು ನೆಕ್ಸ್ಟ್ ಆಗಿದೆ ಸ್ನೇಹಿತರೆ, ಸೊ 1:1 ಆಯ್ಕೆಯಾದ ಅಭ್ಯರ್ಥಿಗಳು ಏನು ಮಾಡಬೇಕು ಸರ್ ಅಂತ ಕೆಲವೊಂದಿಷ್ಟು ಅಭ್ಯರ್ಥಿಗಳು ಕೇಳ್ತಾ ಇದ್ದಾರೆ ಸ್ನೇಹಿತರೆ. ಸೊ 1:1 ಲಿಸ್ಟಲ್ಲಿ ಆಯ್ಕೆಯಾದ ಅಭ್ಯರ್ಥಿಗಳು ಸೊ ನೆಕ್ಸ್ಟ್ ಇರ್ತಕ್ಕಂಥದ್ದೇ ಸೊ ಮೆಡಿಕಲ್ ಅಂದರೆ ವೈದ್ಯಕೀಯ ಪರೀಕ್ಷೆ ಇರ್ತದೆ ಸ್ನೇಹಿತರೆ. ಈ ಒಂದು ವೈದ್ಯಕೀಯ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಸೊ ಏನೇನಾಗುತ್ತೆ, ಯಾವ ಅಂಗಗಳು ಇಂಪಾರ್ಟೆಂಟ್ ಎಂಬುದ್ರ ಬಗ್ಗೆ ಈಗಾಗಲೇ ಒಂದು ವಿಡಿಯೋನ ಮಾಡಿದ್ದೀನಿ. ಸೊ ಅದನ್ನ ಯಾರು ನೋಡಿಲ್ಲ ಬೇಕಾದ್ರೆ ನೋಡ್ಬೋದು. ಸೊ ಮೆಡಿಕಲ್ ಇರ್ತದೆ. ಸೊ ಮೆಡಿಕಲ್ ಯಾವಾಗ ಆಗ್ಬೋದು ಅಂತಂದರೆ ಸೊ ನೆಕ್ಸ್ಟ್ ಮಂತು ಅಂದರೆ ಸೆಪ್ಟೆಂಬರಲ್ಲಿ ಸೊ ಗಣೇಶ ಹಬ್ಬ ಇದೆ, ತಮಗೆಲ್ಲರಿಗೂ ಗೊತ್ತು. ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ಒಳಗಾಗಿ, ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ಒಳಗಾಗಿ ಈ ಒಂದು 1:1 ಅಭ್ಯರ್ಥಿಗಳೇನಿದ್ದಾರೆ ಸೊ ಅವ್ರಿಗೆ ಸಂಬಂಧಪಟ್ಟಂತೆ ಸೊ ವೈದ್ಯಕೀಯ ಪರೀಕ್ಷೆ ನಡೆಯುವ ಸಾಧ್ಯತೆ ಇರ್ತದೆ. ಸೊ ಅಕ್ಟೋಬರ್ ತದನಂತರದಲ್ಲಿ ಆದರೆ ಅಕ್ಟೋಬರ್ ಮತ್ತು ನವೆಂಬರ್, ಡಿಸೆಂಬರ್ ಒಳಗಾಗಿ ಈ ಒಂದು ಅಭ್ಯರ್ಥಿಗಳು ಏನಿದ್ದಾರೆ ಸೊ 1:1 ಲಿಸ್ಟ್‌ನಲ್ಲಿ ಆಯ್ಕೆಯಾದಂಥ ಅಭ್ಯರ್ಥಿಗಳು ಸೊ ಡಿಸೆಂಬರ್ ಒಳಗಾಗಿ ಅಥವಾ ನೆಕ್ಸ್ಟ್ ವರ್ಷದ ಒಳಗಾಗಿ ನೀವೇನು ಮಾಡ್ತೀರಿ ಅಂತಂದರೆ ಸೊ ಆರ್ಡರ್ ಕಾಪಿಯನ್ನು ಪಡೆದುಕೊಳ್ತೀರಿ ಅಂತ ಹೇಳ್ತೀನಿ. ಸೊ ಸಾಧ್ಯವಾದಷ್ಟು ಸೊ ಮೆಡಿಕಲನ್ನು ಚೆನ್ನಾಗಿ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಹೆದರುವ ಅವಶ್ಯಕತೆ ಇಲ್ಲ. ಕೆಲವೊಂದು ಸಲ ಏನಾಗುತ್ತೆ ಅಂದರೆ ಸೊ 1:1 ಲಿಸ್ಟಲ್ಲಿ ಆಯ್ಕೆಯಾದಂಥ ಮೆಡಿಕಲ್ಗೆ ಹೋದಂಥ ಅಭ್ಯರ್ಥಿಗಳು ಹೆದರಿಬಿಟ್ಟು ಏನಾಗುತ್ತೆ ಅಂದರೆ ಸೊ BP ಹೈ ಮತ್ತು ಲೋ ಆಗೋ ಸಾಧ್ಯತೆ ಇರ್ತದೆ. ಸೊ ಯಾವುದೇ ಕಾರಣಕ್ಕೂ ಹೆದರುವ ಅವಶ್ಯಕತೆ ಇರಲ್ಲ. ಸೊ ಅಲ್ಲೆಲ್ಲ ಪೊಲೀಸ್ ಅಧಿಕಾರಿಗಳಿರ್ತಾರೆ, ನಿಮ್ಮ ಜೊತೆ ಇರ್ತಾರೆ. ಸೊ ಆರಾಮಾಗಿರಿ, ಕೂಲ್ ಆಗಿರಿ. ಸೊ ಸಾಧ್ಯವಾದಷ್ಟು ಚೆನ್ನಾಗಿ ಸ್ಟಡಿ ಮಾಡಿ. ಇನ್ನೊಂದು ಸ್ವಲ್ಪ ಅಂದರೆ PSI ಮತ್ತು ನೆಕ್ಸ್ಟ್ ಇರ್ತಕ್ಕಂಥ ಎಕ್ಸಾಮ್ಗಳಿಗೆ ಸ್ಟಡಿ ಮಾಡೋರು ಕಂಟಿನ್ಯೂ ಆಗಿ ಸ್ಟಡಿ ಮಾಡಿ. ಸಾಧ್ಯವಾದಷ್ಟು ಮೊಬೈಲ್ ಬಳಕೆ ಕಡಿಮೆ ಮಾಡಿ ಅಂತ ಹೇಳ್ತೀನಿ ಸ್ನೇಹಿತರೆ. ಸೊ ಮೊಬೈಲ್ ಬಳಕೆ ಯಾಕಂತಂದರೆ ಸೊ ಮೊಬೈಲ್ ಜಾಸ್ತಿಯಾಗಿ ಬಳಸೋದ್ರಿಂದ ಏನಾಗುತ್ತೆ, ಕಣ್ಣಿಗೆ ಎಫೆಕ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ಇರ್ತಕ್ಕಂಥದ್ದು ಮೆಡಿಕಲಲ್ಲಿ ನಿಮಗೆ ಕಲರ್ ಬ್ಲೈಂಡ್ನೆಸ್ ಆಗಿರ್ಬೋದು, ಡಿಸ್ಟೆನ್ಸ್ ಆಗಿರ್ಬೋದು, ಇನ್ನಿತರ ಪ್ರಾಬ್ಲಮ್ಗಳು ಆಗ್ಬೋದು. ಆದಷ್ಟು ಮೊಬೈಲಿಂದ ದೂರವಿಡಿ ಅಂತ ಹೇಳ್ತೀನಿ. ಸೊ ನೆಕ್ಸ್ಟ್ ಇರ್ತಕ್ಕಂಥದ್ದು ಮೆಡಿಕಲ್ಲು. ಸೊ ಮೆಡಿಕಲಲ್ಲಿ ಚೆನ್ನಾಗಿ ಮಾಡ್ಕೊಳ್ಳಿ. ಸೊ ಏನು ಮೆಡಿಕಲಲ್ಲಿ ಚೆನ್ನಾಗಿ ಮಾಡ್ಕೊಂಡು ಅಲ್ಲಿವರೆಗೆ ಏನು ಮಾಡೋದು ಅಂತಂದರೆ ಸ್ನೇಹಿತರೆ, ನೆಕ್ಸ್ಟ್ ಇರ್ತಕ್ಕಂಥ PSI ಎಕ್ಸಾಮ್ ಕೂಡ ಏನಿದೆ ಸೊ ಅದಕ್ಕೂ ಕೂಡ ನೀವು ಸ್ಟಡಿ ಮಾಡಿಕೊಂಡು ಸೊ ಚೆನ್ನಾಗಿ ಸ್ಟಡಿ ಮಾಡಿ ಅದಕ್ಕೂ ಕೂಡ ನೀವು ಆಯ್ಕೆ ಆಗ್ಬೋದು ಅಂತ ಹೇಳ್ತೀನಿ.
ಸ್ನೇಹಿತರೆ ಇದಿಷ್ಟು ಇವತ್ತಿನ ಒಂದು ವಿಡಿಯೋ ಆಗಿರ್ತದೆ. ಸೊ ಮುಂದಿನ ಒಂದು ವಿಡಿಯೋದಲ್ಲಿ ವಯೋಮಿತಿ ಸಡಿಲಿಕೆ ಬಗ್ಗೆ ಇರಬಹುದು, ಹಾಗೆ ಹೊಸ ನೇಮಕಾತಿಗಳ ಬಗ್ಗೆ, ವಯೋಮಿತಿ ಸಡಿಲಿಕೆ ಬಗ್ಗೆ ಒಂದು ಪಿಸಿಯಲ್ಲಿ ವಯೋಮಿತಿ ಸಡಿಲಿಕೆ ಬಗ್ಗೆ ಏನೇನು ಮಾಡ್ಲಾಗ್ತದೆ, ಆಗುತ್ತಾ ಇಲ್ಲ ಎಂಬುದರ ಬಗ್ಗೆ, ಹಾಗೆ ಇನ್ನು 2024 ಮತ್ತು 25ರ ಪೊಲೀಸ್ ನೇಮಕಾತಿಗೆ ಸಂಬಂಧಪಟ್ಟಂತೆ ಪೊಲೀಸ್ ಕಾನ್ಸ್ಟೇಬಲ್ ಆಗಿರ್ಬೋದು, PSI ಅಲ್ಲಿ ಯಾವ ನೇಮಕಾತಿ ಆಗೋದಿದೆ, ಯಾವಾಗ ನೇಮಕಾತಿ ಆಗುತ್ತೆ ಎಂಬ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿನ ಇವತ್ತಿನ ಮುಂದಿನ ಬರ್ತಕ್ಕಂಥ ಆವತ್ತಿನ ಒಂದು ವಿಡಿಯೋದಲ್ಲಿ ನಾನು ಹಂಚಿಕೊಳ್ತಾ ಅಂತ ಹೇಳ್ತಾ, ಸ್ನೇಹಿತರೆ ಇಲ್ಲಿವರೆಗೂ ಈ ಒಂದು ವಿಡಿಯೋನ ಯಾರು ವೀಕ್ಷಿಸಿದ್ರೆ ತಮಗೆಲ್ಲರಿಗೂ ಶುಭವಾಗಲಿ ಅಂತ ಹೇಳ್ತಾ, ಹಾಗೆ ನಮ್ಮ ಒಂದು ಸ್ಪರ್ಧಾ ಕಾಲಗ್ನಿ ಯೂಟ್ಯೂಬ್ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಟೆಲಿಗ್ರಾಮ್ ಚಾನಲ್ ಕೂಡ ಇದೆ, ಹಾಗೆ ವಾಟ್ಸಪ್ ಗ್ರೂಪು ಕೂಡ ಇದೆ. ತಮ್ಮ ಏನಾದರೂ ತೊಂದರೆಗಳಿದೆ ದಯವಿಟ್ಟು ವಾಟ್ಸಪ್ ಗ್ರೂಪ್ ಜಾಯ್ನ್ ಆಗಿ. ವಾಟ್ಸಪ್ ಗ್ರೂಪ್ ಜಾಯ್ನ್ ಆದ ನಂತರ ತಮಗೆಲ್ಲರಿಗೂ ನನ್ನ ಒಂದು ಅಡ್ಮಿನ್ ಇರುತ್ತದೆ. ಅಡ್ಮಿನಲ್ಲಿ ಮೆಸೇಜ್ ಮಾಡಿ ಕೇಳಿ, ಏನಾದರೂ ನಿಮಗೆ ಪ್ರಾಬ್ಲಮ್ ಇದ್ದರೆ ಅಲ್ಲಿ ನೀವು ಕೇಳ್ಬೋದು ಅಂತ ಹೇಳ್ತಾ, ಯಾರು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ತಮಗೆಲ್ಲರಿಗೂ ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಭೇಟಿ ಆಗೋಣ ಅಂತ ಹೇಳ್ತಾ, ತಮಗೆಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.